ಉತ್ತರ ಪ್ರದೇಶ ರಾಜ್ಯದ ಸಿದ್ಧಾರ್ಥನಗರ ಜಿಲ್ಲೆಯ ಜೋಲ್ಹಾಬರಿಯ ಭಕ್ತ ಶಿವಪ್ರಸಾದ್ ಮೌರ್ಯಾಜಿಯವರು 12 ಜ್ಯೋತಿರ್ಲಿಂಗಗಳು, ಪಂಚಕೇದಾರ ಮತ್ತು ಚಾರ್ಧಾಮಗಳಿಗೆ ಸೈಕಲ್ ಯಾತ್ರೆ ಮಾಡುತ್ತಿದ್ದಾರೆ. ಅವರು ಡಿಸೆಂಬರ್ 23, 2025ರಂದು ಮಹಾರಾಷ್ಟ್ರದ ಸತಾರಾದಿಂದ ತಮ್ಮ ಸೈಕಲ್ ಯಾತ್ರೆಯನ್ನು ಪ್ರಾರಂಭಿಸಿದರು. ಅವರು ಜನವರಿ 1, 2026ರಂದು ರಾಣೆಬೆನ್ನೂರಿಗೆ ಬಂದು ಈಶ್ವರನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತಂಗಿದ್ದರು ಮತ್ತು ಅವರು ರಾಮೇಶ್ವರಕ್ಕೆ ಹೋಗುತ್ತಿದ್ದಾರೆ. ಪ್ರತಿದಿನ ಅವರು ಸೈಕಲ್ನಲ್ಲಿ ಸುಮಾರು 80 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ಅವರು @SH ಶಕ್ತಿ ವ್ಲಾಗ್ ಟ್ರಾವೆಲ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಹೊಂದಿದ್ದಾರೆ. ದಯವಿಟ್ಟು ಅವರನ್ನು ಚಂದಾದಾರರಾಗಿ ಮತ್ತು ಪ್ರೋತ್ಸಾಹಿಸಿ. ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದು ಮತ್ತು ವಿಡಿಯೋಗಳನ್ನು ಮಾಡುವುದು ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವುದು ಅವರ ಉದ್ದೇಶವಾಗಿದೆ. ಇದರಿಂದ ಎಲ್ಲಾ ಜನರು ಇದರ ಪ್ರಯೋಜನವನ್ನು ಪಡೆಯಬಹುದು. ಸಮರ್ಪಣೆಯಿಂದ ನಾವು ಏನನ್ನಾದರೂ ಸಾಧಿಸಬಹುದು ಎಂದು ಅವರು ಸಾಬೀತುಪಡಿಸಲು ಬಯಸುತ್ತಾರೆ. ರಾಣಿಬೆನ್ನೂರಿನ ಪರವಾಗಿ ನಾವು ಅವರಿಗೆ ಸುರಕ್ಷಿತ ಪ್ರಯಾಣವನ್ನು ಬಯಸಿದ್ದೇವೆ. ಕ್ಷಣಕ್ಷಣದ ಸುದ್ದಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇವರ ಹೆಸರು ಶಿವಪ್ರಸಾದ್ ಮೌರ್ಯ ಅಂತ. ಇವರು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಇವರು ಒಂದು ಸಂಕಲ್ಪ ಮಾಡಿದ್ದಾರೆ, ಎಲ್ಲ ಜ್ಯೋತಿರ್ಲಿಂಗ ಮತ್ತು ಚಾರ್ಧಾಮಕ್ಕೆ ಸೈಕಲಲ್ಲಿ ಹೋಗ್ಬೇಕಂತ ಸಂಕಲ್ಪ ಮಾಡಿದ್ದಾರೆ. ಇವರು ಸುಮಾರು ಆಲ್ಮೋಸ್ಟ್ 1 ತಿಂಗಳಿಂದನೇ ಚಾಲೂ ಮಾಡಿದ್ದಾರೆ ಸೈಕಲ್ ಯಾತ್ರೆ. ಅವರು ಇವತ್ತು ಇಲ್ಲಿ ಗಾಯತ್ರಿ ಮಠದಿಂದ ಈ ಕಡೆ ರಾಮೇಶ್ವರಕ್ಕೆ ಹೋಗುವಾಗ ಇಲ್ಲಿ ರಾಣೆಬೆನ್ನೂರಿಗೆ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಉಳ್ಕೊಂಡಿದ್ದಾರೆ ಇವತ್ತು. ಇವರಿಗೆ ಎಲ್ಲರೂ ನಾವು ಇಲ್ಲಿ ಟೆಂಪಲ್ ವತಿಯಿಂದ ಎಲ್ಲರೂ ಸೇರಿ ಶುಭ ಕೋರ್ತಿದ್ದೀವಿ. ಅವ್ರದ್ದು ಯಾತ್ರೆ ಮತ್ತು ಅವ್ರ ಸಂಕಲ್ಪ ಎಲ್ಲ ಚೆನ್ನಾಗಾಗಲಿ ಅಂತ ನಾವು ಶುಭ ಕೋರ್ತಿದ್ದೀವಿ. ಸ್ವಾಮಿಯ ಆಶೀರ್ವಾದ ಸದಾ ಇರ್ತೈತಿ ಮತ್ತು ಅವರ ಯಾತ್ರೆ ಶುಭಕರವಾಗಿ ಹಾಗೂ ಯಶಸ್ವಿಯಾಗಲಿ, ಪೂರ್ಣಗೊಳ್ಳಿ ಅಂತ ಎಲ್ಲ ಅಯ್ಯಪ್ಪ ಸ್ವಾಮಿಗಳ ಪರವಾಗಿ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳಂತ ನಾವು ಅವರಿಗೆ ತುಂಬ ಹೃದಯದಿಂದ हारेस्ता है। स्वामी शरणम अय्यप्पा शरणम। जोल्हाबारी का रहने वाला हूँ भाई मैं, और पोस्ट है खुनियाओं, जिला सिद्धार्थनगर, उत्तर प्रदेश का रहने वाला हूँ। गांव से निकले मुझे 3 महीने के ऊपर हो गया है, मगर मैं वहाँ से अपना उससे आया था, क्या नाम है, गाड़ी से आया था, क्योंकि मैं साइकिल नहीं था मेरे पास। इसके लिए पूना में आया तो अपना सतारा में आया तो साइकिल लिया, मोबाइल लिया, फिर वहाँ से 23 तारीख को मेरा यात्रा स्टार्ट हुआ है। और आज कितना 10 दिन हो गया स्टार्ट करके मुझे यात्रा। 12 ज्योतिर्लिंग, पंच केदार, 4 धाम की यात्रा कर रहा हूँ भाई। और जो कुछ शक्तिपीठें हैं, जैसा मतलब ये कोल्हापुर में महालक्ष्मी माता मंदिर था, वहाँ पे गया, दर्शन किया। और उसके बाद में अभी रामेश्वर जाएंगे, रामेश्वर से कन्याकुमारी, कन्याकुमारी से मल्लिकार्जुन जाएंगे दर्शन करने के लिए, फिर अपना सोमनाथ जाएंगे। ऐसा करते करते फिर ऊपर तक जाएंगे, केदारनाथ तक जाएंगे, जो कि मेरा संकल्प है। और रास्ते में कोई शक्तिपीठ जैसा माता के भी दर्शन करेंगे। ಶ್ರೀ ಶಕ್ತಿ ವ್ಲಾಗ್ ಟ್ರಾವೆಲ್ ಅಂತ ಇದೆ. ನೀವು ಅವರು ಡೈಲಿ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ನೀವು ಬೇಕಾದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಲೈಕ್ ಕೊಡಿ, ಅವರಿಗೊಂದು ಪ್ರೋತ್ಸಾಹ ಆಗುತ್ತೆ.